ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಂಕರ್. ಸ್ನೇಹಿತರೆ, ಇವತ್ತು ಆ ಡೇ ಟ್ರಿಪ್ ಅಂತೇಳಿ ಹುಬ್ಳಿ ಹತ್ರ ಇರೋ ಅಗಡಿ ತೋಟಕ್ಕೆ ಒಂದು ಫ್ಯಾಮಿಲಿ ಟ್ರಿಪ್ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಕಾರ್ಗಲ್ನಿಂದ, ನಮ್ಮೂರು ಕಾರ್ಗಲ್, ಅಲ್ಲಿಂದ ಇಲ್ಲಿಗೆ 130ರಿಂದ 140 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ನಮ್ಮ ಈ ಪ್ರಯಾಣನ, ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೇಗಿರುತ್ತೆ ಅಗಡಿ ತೋಟ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇದು ಎಂಟ್ರೆನ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ವೆಲ್ಕಮ್ ಮಾಡುವಂತ ಒಂದು ವಿಶೇಷವಾದ ರೀತಿಯ ಪ್ರಯತ್ನ. ಇಲ್ಲೇ ಪಕ್ಕದಲ್ಲಿ ಕೀಲ್ ಕುದುರೆ ಅಂತಾರೆ ನೋಡಿ, ಈ ಕೀಲ್ ಕುದುರೆನ ಇಟ್ಟಿದ್ದಾರೆ. ಈ ಕೀಲ್ ಕುದುರೆ ಹಾಕೊಂಡು ಡ್ಯಾನ್ಸ್ ಮಾಡ್ಬೋದು. ಅದೇ ತರ ಅಲ್ಲಿ ಬ್ಯಾಂಡ್ ಬಾರಿಸ್ತಾ ಇರ್ತಾರೆ, ಅದನ್ನ ಕೂಡ ಎಂಜಾಯ್ ಮಾಡ್ಬೋದು ಈ ಅಗಡಿ ತೋಟದಲ್ಲಿ. ಮುಂದ್ ಬರ್ತಾ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಬ್ರು ಲೇಡಿ ಬರೋರಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ದೀಪದಿಂದ ಒಂದು ಅವ್ರನ್ನ ವೆಲ್ಕಮ್ ಮಾಡುವಂತ ವಿಶೇಷವಾದ ರೀತಿ. ತುಂಬಾನೇ ಚೆನ್ನಾಗಿ ಅನ್ಸುತ್ತೆ, ತುಂಬಾನೇ ಖುಷಿ ಕೊಡುತ್ತೆ. ಬನ್ನಿ ಮತ್ತೆ ಮುಂದೆ ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಹಾಗೆ ಮುಂದೆ ಬಂದ್ರೆ ತೆಂಗಿನ ಗರಿಗಳಿಂದ ಮಾಡಿದ ಕಿರೀಟ ಕೊಡ್ತಾರೆ. ಅದನ್ನ ಹಾಕೊಂಡು ಫ್ಯಾಮಿಲಿ ಎಲ್ಲ ಸೇರಿ ಕ್ಯಾಮ್ರಾಗ ಒಂದು ಪೋಸ್ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ವೆರಿ ಯೂನಿಕ್ ಸ್ಟೈಲ್ ಅಲ್ಲಿ ವೆಲ್ಕಮ್ ಮಾಡೋ ಅಗಡಿ ತೋಟ ಅನ್ನೋ ಒಂದು ಕಾನ್ಸೆಪ್ಟ್ ಜಯದೇವ ಅಗಡಿ ಅನ್ನೋರು ಹಸಿರು ಪ್ರಕೃತಿಯಿಂದ ಕೂಡಿರೋ ಕಣ್ಣೂರು ಅನ್ನೋ ಹಳ್ಳಿಯಲ್ಲಿ ಮೊದಲನೇ ಬಾರಿಗೆ ಇಯರ್ 2000 ಅಲ್ಲಿ ಪ್ರಾರಂಭ ಮಾಡ್ತಾರೆ. ಅದರ ಮೈನ್ ಥೀಮ್ ಬಂದ್ಬಿಟ್ಟು ವಿ ಗ್ರೋ, ವಿ ಆಫರ್, ವಿ ಪ್ರೋಸೆಸ್ ಅವರ್ ಪ್ರೊಡ್ಯೂಸ್ ಅಂತ ಇರುತ್ತೆ. ವಿಶ್ವಗುರು ಬಸವಣ್ಣನ ಸ್ಟ್ಯಾಚ್ಯೂನ ಎಂಟ್ರೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಕೈ ಮುಗಿದು ಪಕ್ಕದಲ್ಲಿ ನೋಡಿದರೆ ಕೌಂಟ್ರ್ ಸಿಗುತ್ತೆ. ಆ ಕೌಂಟ್ರಲ್ಲಿ ನೀವು ಆನ್ಲೈನ್ ಬುಕ್ ಮಾಡಿದರೆ 700, ಅದೇ ಆಫ್ಲೈನಲ್ಲಿ ಬಂದು ಟಿಕೆಟ್ ತೊಗೊಳ್ತೀನಿ ಅಂದರೆ 750 ಆಗುತ್ತೆ. ಅಡಲ್ಟ್ಸಿಗೆ, ಕಿಡ್ಸಿಗೆ 450. ಅದೇ ರೀತಿ ಅವರು ಒಂದು ಟ್ಯಾಗ್ ಕೊಡ್ತಾರೆ ಈ ಥರ ಕೈಗೆ ಹಾಕ್ಕೊಳ್ಳಿಕ್ಕೆ. ಆ ಟ್ಯಾಗ್ನ ಹಾಕ್ಕೊಂಡು ನಾವು ಮುಂದೆ ಬಂದರೆ ಅಲ್ಲೇ ಪಕ್ಕದಲ್ಲಿ ನಮಗೆ ಬೆಲ್ಲದಿಂದ ಮಾಡಿದ ಸ್ವೀಟ್ ಕೊಡ್ತಾರೆ. ಅದೊಂದು ರೀತಿ ಚೆನ್ನಾಗಿದೆ. ಅಲ್ಲೇ ಪಕ್ಕದಲ್ಲಿ ಕೂಕಮ್ ಜ್ಯೂಸ್ ಕೂಡ ಸಿಗ್ತದೆ. ಆ ಜ್ಯೂಸ್ನ ಅನ್ಲಿಮಿಟೆಡ್, ಬೆಲ್ಲದ ಸ್ವೀಟು ಮತ್ತು ಕೂಕಮ್ ಜ್ಯೂಸ್ನ ಎಷ್ಟು ಬೇಕಾದರೂ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಟೇಸ್ಟ್ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಪುನಃ. ನೋಡಿ, ಅಲ್ಲಿಂದ ನಾವು ಎಂಟ್ರೆನ್ಸ್ ಇಂದ ಒಳಗಡೆ ಬಂದ್ವಿ. ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಇಲ್ಲಿ ತುಂಬಾ ಜನ ನಿಂತಿದ್ರು. ಏನು ಅಂತ ನೋಡಿದ್ರೆ ಫ್ರೆಶ್ ಆಗಿ ವಾಟರ್ ಮೆಲನ್ನ ಕಟ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಒಂದು ಟಿಕೆಟ್ ನಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ಏನು ಪೇ ಮಾಡ್ಬೇಕಂತ ಏನಿಲ್ಲ. ನಾವೇನ್ ಟಿಕೆಟ್ ತಗೊಂಡಿದೀವಿ ಆ ಟಿಕೆಟ್ ನಲ್ಲಿ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್, ಲಂಚು ಮತ್ತೆ ಸಂಜೆ ಸ್ನ್ಯಾಕ್ಸು, ಅದೇ ರೀತಿ ಈ ಫ್ರೂಟ್ ಜ್ಯೂಸು, ಇದೆಲ್ಲದು ಆ್ಯಡ್ ಆಗಿರುತ್ತೆ. ಹಾಗಾಗಿ ನಾವು ಪ್ಯಾಕೇಜ್ ತೊಗೊಂಡ್ವಿ. ಯಾಕಂತ ಹೇಳಿದ್ರೆ ಪ್ಯಾಕೇಜ್ ತೊಗೊಂಡಿರ್ಲಿಲ್ಲ ಅಂತ ಹೇಳಿದ್ರೆ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಆ ಥರ ಕಸ್ಟಮೈಸ್ ಮಾಡಿಕೊಂಡು ಅದರಿಂದ ನಾವು ಇದು ಮಾಡ್ತೀವಿ ಅಂತ ಹೋದರೆ ನಮಗೆ ಅದು ಅಡಿಷ್ನಲ್ ಎಕ್ಸ್ಪೆಂಡಿಚರ್ ಆದಂಗೆ ಆಗುತ್ತೆ, ಮತ್ತು ಪೂರ್ತಿ ಎಂಜಾಯ್ ಮಾಡ್ಲಿಕ್ಕಾಗಲ್ಲ. ಆ ಉದ್ದೇಶದಿಂದ ನಾವೇನು ಮಾಡಿದ್ವಿ, ಫುಲ್ ಇದೇ ಇರಲಿ ಅಂತ ಹೇಳ್ಬಿಟ್ಟು ಫುಲ್ ಪ್ಯಾಕೇಜ್ನ ತೊಗೊಂಡಿದ್ದೀವಿ. ನೀವು ಬೇಕಿದ್ರೆ ಬಂದಾಗ ನಿಮ್ಗೆ ಯಾವ್ದನ್ನ ತೊಗೋಬೇಕನ್ಸುತ್ತೆ ಅದನ್ನ ತೊಗೋಬೋದು. ಇಯರ್ 2017ನಲ್ಲಿ ಅಡಿಷ್ನಲ್ ಇನ್ಕಮ್ ಜನರೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಅಗ್ರಿಕಲ್ಚರ್ನ ಸೆಲ್ಫ್ ಸಸ್ಟೈನಬಲ್ ಮಾಡಬೇಕು ಅಂತ ಹೇಳಿ ನಾರ್ತ್ ಕರ್ನಾಟಕ ರೀಜನ್ನ ಎಥ್ನಿಕ್ ಫುಡ್ ಸ್ಟೈಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಈಗ ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲೇ ವಾಶ್ರೂಮ್ ಕೂಡ ಇದೆ. ಫಿಮೇಲ್ಸ್ಗೆ ಮತ್ತು ಮೇಲ್ಸಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಕಂಪಾರ್ಟ್ಮೆಂಟ್ಗಳು ಕೂಡ ಇದೆ. ಇಲ್ಲಿ ಏನಾದರೂ 1ಕ್ಕೆ 2ಕ್ಕೆ ಹೋಗ್ಬೇಕಂತ ಅನ್ಸಿದ್ರೆ ಖಂಡಿತವಾಗ್ಲೂ ಬಳಸ್ಕೋಬಹುದು. ಸಬ್ ಕ್ಯಾ ದೇಖ್ನಾ ಪಡ್ ರಹಾ ಹೈ, ಅಚ್ಚಾ ಹೈ ಮೈ ಅಂಧಾ ಹೂಂ. ಸೊ ಅದ್ರ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಮಕ್ಕಳಿಗೆ ಆಕ್ಟಿವಿಟಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಗೇಮ್ಸ್ ಇದಿದೆ. ಇಲ್ಲಿ ಕೂಡ ಈ ಗೇಮ್ಸ್ನ ಎಲ್ಲರೂ, ಮಕ್ಕಳು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ ನಾವು ಕೂಡ ಎಂಜಾಯ್ ಮಾಡೋಣ. ಅಣ್ಣಂಗೆ ವಾರ್ನ್ ಮಾಡ್ತಾ ಇದ್ದಾಳೆ, ಅಣ್ಣ ಸ್ವಲ್ಪ ಜೋಪಾನ ಅಂತ ಹೇಳ್ಬಿಟ್ಟು. ಮಕ್ಕಳಿಗಂತೂ ತುಂಬಾನೇ ಖುಷಿ ಕೊಡ್ತಕ್ಕಂಥ ಪ್ಲೇಸ್ ಇದು, ತುಂಬಾ ಚೆನ್ನಾಗಿದೆ. ನೀನ್ ಮಾಡಿದೆ ನಮ್ಮ ಇದನ್ನ ಆಗ್ಲೇ ಹೇಳ್ದಾಗೆ ಇವರು ಇಲ್ಲಿಗೆ ಬರೋ ವಿಸಿಟರ್ಸ್ ನ ವೆಲ್ಕಮ್ ಮಾಡೋ ವೇ ಅಂತ ಉತ್ತರ ಕರ್ನಾಟಕ
ವಸತಿನ ಎತ್ತಿ ತೋರಿಸ್ತಾ ಇತ್ತು. ಕೇರ್ಫುಲ್ ಮನನ್, ಪಿಂಕು ಕೇರ್ಫುಲ್. ಮನನ್ ಹೆಲ್ಪ್ ಮೀ. ವೈಟ್ ಬರ್ತೀನಿ ಮಗಳೇ. ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವಾಗಿಂದ ಅಪ್ಪ ಇಲ್ಬಾ ಅಂತ ಕರಿತಾವಳೆ. ಪರವಾಗಿಲ್ಲ, ಟ್ರೈ ಮಾಡಿದೆ ಅಂಡ್ ಸಕ್ಸೀಡ್ ಕೂಡ ಅದೇ. ತುಂಬಾನೇ ಖುಷಿ ಕೊಟ್ಟಂತ ಗೇಮ್ ಇದು. ವಾವ್, ನನ್ನ ಮಗಳಂತೂ ತುಂಬಾನೇ ಎಂಜಾಯ್ ಮಾಡ್ಬಿಟ್ಲು ಈ ಪ್ಲೇಸ್ನ. ಎಲ್ಲರೂ ಒನ್ ಟೈಮ್ ವಿಸಿಟ್ ಮಾಡ್ತಕ್ಕಂಥ ಪ್ಲೇಸ್ ಇದು. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಎಂಟರ್ಟೈನಿಂಗ್ ಆಗಿದೆ ಕೂಡ. 700 ರುಪೀಸು ಏನು ವೇಸ್ಟ್ ಅಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಕೋಲ್ಡ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಕೊಡ್ತಾರೆ, ಮಧ್ಯಾಹ್ನ ಲಂಚ್ ಕೊಡ್ತಾರೆ, ಸಂಜೆ ಸ್ನ್ಯಾಕ್ಸ್ ಕೊಡ್ತಾರೆ, ಆ್ಯಂಡ್ ಅದರ್ ಆಕ್ಟಿವಿಟೀಸ್ ಕೂಡ ಇದೆ. ಮತ್ತು ಅಡ್ವೆಂಚರಿಸ್ಟಿಕ್ ಆಕ್ಟಿವಿಟೀಸ್ ಕೂಡ ಇರೋದ್ರಿಂದ ತುಂಬಾನೇ ಎಂಜಾಯ್ ಮಾಡ್ಬೋದು ಈ ಪ್ಲೇಸ್. ನಮ್ಮ ಮಕ್ಕಳಂತೂ ಖಂಡಿತ ತುಂಬ ಎಂಜಾಯ್ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಕೂಡ ಪೇರೆಂಟ್ಸ್ ಆಗಿ ತುಂಬಾನೇ ಎಂಜಾಯ್ ಮಾಡ್ಬೋದು. ನಾವು ಈಗ ಈ ಒಂದು ಟಾಸ್ಕ್ ಏನಿತ್ತು ಅದನ್ನ ಕಂಪ್ಲೀಟ್ ಮಾಡಿ ಮುಂದೆ ಬಂದ್ವಿ. ಇಲ್ಲಿ ನೋಡಿದ್ರೆ ಏನಿದು ಸಂತೆ ಮಾರ್ಕೆಟ್ ಇದ್ದಂಗೆ ಜನ ತುಂಬಿಕೊಂಡಿದ್ದಾರೆ. ಓಕೆ, ಇದು ನಮ್ಮ ಮೊದಲು ಕಬ್ಬಿನ ಒಂದು ಇದಿತ್ತಲ್ಲ, ನಾವೇ ನ್ಯಾಚುರಲ್ ಆಗಿ ಈ ಕಬ್ಬನ್ನ ರುಬ್ಕೊಂಡು ಕಬ್ಬಿನ ಹಾಲನ್ನ ಕುಡಿಬೋದು. ನನ್ನ ಮಗ ಒಬ್ಬನೇ ಮಾಡ್ತಾ ಇದ್ದಾನೆ ಬಾಹುಬಲಿ ರೇಂಜಿಗೆ. ತುಂಬಾನೇ ಖುಷಿ. ಫಸ್ಟ್ ಟೈಮ್ ಕಷ್ಟಪಟ್ಟು ಬೆವರು ಸುರಿಸಿ ಮಾಡ್ತಾ ಇದ್ದಾನೆ ನನ್ನ ಮಗ. ಓಹೋ, ಹೋಗು ನೀನು ಹೋಗು ಮಗಳೇ, ನೀನು ಹೋಗು. ನೋಡಲ್ಲಿ ನಮ್ಮ ಮನೆಯವಳು ನನ್ನ ಮಗ ಇಬ್ರು ಸೇರಿ ಇವತ್ತು ಕಬ್ಬಿನ ಹಾಲನ್ನ ದುಡಿದು ನನಗೆ ಕೊಡ್ತಾ ಇದಾರೆ. ಕಷ್ಟಪಟ್ಟು ಬೆವರು ಸುರಿಸಿ ಕಬ್ಬಿನ ಹಾಲನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದೆಲ್ಲ ಒಂದು ವಿಶೇಷವಾದ ರೀತಿಯ ಆಕ್ಟಿವಿಟಿ. ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಸಿಗೋದು ತುಂಬಾ ಅಪರೂಪ. ಈ ಒಂದು ಸ್ಥಳಕ್ಕೆ ಬಂದಿದ್ರಿಂದ ಇದೊಂದು ಅವಕಾಶ ಸಿಕ್ತು. ಆಯ್ತಾ? ಕಮಾನ್. ಭಾರಿ ಟೈಟ್ ಇದೆ ಇದು, ಸುಲಭ ಇಲ್ಲ ಪುಷ್ ಮಾಡೋದು, ಆದ್ರೆ ತುಂಬಾ ಖುಷಿ ಕೊಡುತ್ತೆ. ಇನ್ನೊಂದು ರೌಂಡ್ ಬರ್ಬೇಕಾ? ನೋಡಿ, ನಾವು ಸಂಪಾದನೆ ಮಾಡಿರೋ ಕಬ್ಬಿನ ಹಾಲನ್ನ ನಮ್ಮ ಮನೆಯವರು ನೀನು ಮಾಡಿದೆ ಮಗಳೇ. ಈಗ ಗ್ಲಾಸಿಗೆ ಹಾಕಿ ಕೊಡ್ತದಾಳೆ, ನೋಡೋಣ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹೇಗಿದೆ? ಕುಡ್ದೇಳು ಮಗಳೇ, ಕುಡ್ದೇಳು. ವಾವ್, ಎಮ್ಮಿ. ನಮ್ಮ ಮಗ ಕುಡಿತಾ ಇದ್ದಾನ. ಓಕೆ, ತುಂಬಾನೇ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಕೂಡ ಟೇಸ್ಟ್ನ. ಕಮಾನ್, ಚೀರ್ಸ್. ವಾವ್, ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿದೆ, ತುಂಬಾನೇ ಚೆನ್ನಾಗಿದೆ, ವೆರಿ ಟೇಸ್ಟಿ. ಡೆಫಿನೆಟ್ ಆಗಿ ಎಂಜಾಯ್ ಮಾಡ್ಬೇಕು ಇದನ್ನ. ವಾವ್, ನನ್ನ ಮಗ ಏನೋ ಹೊಸ ರೀತಿಯಲ್ಲಿ ಜಂಪಿಂಗು ಅದು ಇದು ಮಾಡ್ತಾ ಇದ್ದಾನೆ. ಈಗ ಮುಂದೆ ಬಂದ್ವಿ, ಅದು ಕಬ್ಬಿನ ಹಾಲನ್ನೆಲ್ಲ ಕುಡ್ಕೊಂಡು. ಶುಗರ್ ಕೇನ್ ಜ್ಯೂಸ್ ತುಂಬಾನೇ ಚೆನ್ನಾಗಿತ್ತು, ವೆರಿ ಟೇಸ್ಟಿ. ಇಲ್ಲಿ ಮುಂದೆ ಬರ್ತಿದ್ದಂಗೆ ನನ್ನ ಮಗಳು ಎಲ್ಲ ಹೋಗ್ತಾ ಇದ್ದಾಳಪ್ಪ. ಏನ್ ಆಕ್ಟಿವಿಟಿ ಇದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರೋ ಆಕ್ಟಿವಿಟಿ. ಸಾಟರ್ಡೆ ಸಂಡೇ ಮಾತ್ರ ಬರ್ಲಿಕ್ಕೆ ಹೋಗ್ಬಾರ್ದು. ಸಾಟರ್ಡೆ ಸಂಡೇ ಅಂದ್ರೆ ಫುಲ್ ರಶ್ ಇರುತ್ತೆ. ಓಕೆ, ಇದು ಪ್ಲಮಕ್ಸ್ ಮೇಜ್ ಅಂತ ಹೇಳ್ಬಿಟ್ಟು ಪಜಲ್ ಜಟಿಲ ಮಾರ್ಗ ಅಂತೆ, ಚಕ್ರವ್ಯೂಹ. ಇದ್ರೊಳಗಡೆ ಎಂಟ್ರಿ ಕೊಟ್ರು ಹೇಗ್ ಹೊರಗಡೆ ಬರೋದು ನೋಡ್ಬೇಕು. ನೋಡೋಣ ಒಳಗಡೆ ಹೋಗಿ ಹೇಗ್ ಹೊರಗಡೆ ಬರ್ತೀವಿ ಅಂತ ಹೇಳ್ಬಿಟ್ಟು. क्या बात है सर, क्या बात है सर, क्या बात, ये बात है. ತುಂಬಾನೇ ಚೆನ್ನಾಗಿದೆ. ನಾನು ಇಲ್ಲಿ ರೂಟ್ ಇದೆ ಅನ್ಕೊಂಡೆ, ಇಲ್ಲಿದೆ. ಓಕೆ, ಮಕ್ಕಳಿಗೆ ತುಂಬಾ ಖುಷಿ ಕೊಡುತ್ತೆ. ಯಾರು ಫಾಲೋ ಮಾಡ್ಕೊಂಡು ಹೋದ್ರೆ
ಬೇಗನೆ ಹೊರಗಡೆ ಬರ್ತೀವಿ. ಚೆನ್ನಾಗಿದೆ. ಈ ಕಡೆನಾ ಆ ಕಡೆನಾ ಆ ಕಡೆ ನನ್ನ ಮಗಳು ನನ್ನ ಮಗ ಏನೋ ಈ ಕಡೆ ಅಂತ ತೋರ್ಸ. ಈ ಕಡೆ ನೋಡಿದ್ರೆ ಹೀಗಿದೆ. ಮೇ ಬಿ ಡೆಡ್ ಎಂಡ್ ಅನ್ಸುತ್ತೆ. ನೋ ಡೆಡ್ ಎಂಡ್. ಓ Oh yes, Puri ಇದೆಲ್ಲ par. Oh shit, no par. Par. ಹಾಯ್ ಪೂರಿ. ಫೈನಲಿ ನಾವು ಹೊರಗಡೆ ಬಂದ್ವ ಮಗಳ. ಓಕೆ, ಫೈನಲಿ ನಾವು ಹೊರಗಡೆ ಬಂದ್ವಿ ಮೇಜಿಂದ. ನಾವೀಗ ಮೇಜ್ ಏನು ಇದರಿಂದ ಜಟಿಲ ಚಕ್ರವ್ಯೂಹದಿಂದ ಹೊರಗಡೆ ಬರ್ತಿದ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಬುಲಾಕ್ ಕಾರ್ಟ್, ರಿಯಲ್ ಬುಲಾಕ್ ಕಾರ್ಟ್ ಇದನ್ನ ಕೂಡ ಇಟ್ಟಿದ್ದಾರೆ. ನನ್ ಮಗ ಎತ್ತಿನ ಗಾಡಿ ಓಡಿಸ್ತಾ ಇದ್ದಾನಂತೆ, ನನ್ ಮಗಳು. ಸೂಪರ್. ತುಂಬಾನೇ ಮಜಾ ಕೊಡ್ತಾ ಇದೆ. ನನ್ ಮಗ ಅಂತೂ ಇಂತೂ ಫೈನಲಿ ಎತ್ತಿನ ಗಾಡಿ ಓಡಿಸೋ ಅಂತ ಒಂದು ಸೌಭಾಗ್ಯ ಸಿಕ್ಕಿದೆ ಅವನಿಗೆ. ನನ್ ಮಕ್ಳಿಗೆ ಇದು ಸಿಗುತ್ತೋ ಇಲ್ಲೋ ಅಂತ ನಾನು ಎದುರಿದ್ದೆ. ಅದೃಷ್ಟದಿಂದ ಸಿಕ್ಕಿದೆ. ಎತ್ತುಗಳು ನೋಡಿ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದ್ದಾವೆ. ಎತ್ತುಗಳನ್ನ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ವಾವ್, ನನ್ ಮಗ ಇಬ್ರು ಎತ್ತನ್ನ ಇದು ಮಾಡ್ತಾ ಇದಾರೆ ನೋಡಿ. ಇಲ್ಲಿ ಆ ಎತ್ತುಗಳಿಗೆ ಬೇಕಾದಂತ ಹುಲ್ಲನ್ನ ಕೂಡ ಸಂಗ್ರಹ ಮಾಡಿಟ್ಟಿದ್ದಾರೆ. ಸಗಣಿ ಬೆರಣಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಹಸುವಿನ ಎತ್ತಿನ ಕರು. ಎತ್ತಿನ ಕರು, ಹಸುವಿನ ಕರು ಎಲ್ಲ ಇದೆ ಇಲ್ಲಿ. ಈ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಇವರಿಬ್ರು. ವಿಸಿಟರ್ಸಿಗೋಸ್ಕರ ಆ ಒಂದು ಅನುಭವ ಸಿಗ್ಲಿ ಅಂತ ಇಲ್ಲಿ ನೋಡಿ ಟ್ರೈ ಸೈಕಲ್ಸ್ ಕೂಡ ಇಟ್ಟಿದ್ದಾರೆ. ಟ್ರೈ ಸೈಕಲ್ ನನ್ನ ಮಗ ಓಡಿಸ್ತಾ ಇದ್ದಾನೆ. ವಾವ್, ನೈಸ್. ಇಲ್ಲಿ ನೋಡಿ, ರೆಟ್ರೋ ಅಂಬಾಸೆಡರ್ ಕಾರ್ ಇದೆ. ಪಕ್ಕದಲ್ಲೇ ಚೇತಕ್, ಹಳೆಯದು ಬಜಾಜ್ ಬೈಕ್ಗಳಿದಾವೆ. ಸ್ಕೂಟಿ, ವೆಸ್ಪಾ ಎಲ್ಲ ಗಾಡಿಗಳು ನೋಡ್ಲಿಕ್ಕೆ ಸಿಗ್ತವೆ. ಮ್ಯೂಸಿಯಂ ಕೂಡ ಇದೆ ಇಲ್ಲಿ. ಈ ನಮ್ಮ ಹಿಂದಿನ ಕಾಲದಲ್ಲಿ ಏನೇನೆಲ್ಲ ಬಳಸ್ತಿದ್ವಿ, ಪಾತ್ರೆ ಪಗಡೆಗಳು, ಎಲ್ಲದರ ಒಂದು ಅನುಭವ ಸಿಗುತ್ತೆ. ತೋರಿಸ್ತೀನಿ ಮಗಳೇ, ತೋರಿಸ್ತೀನಿ. ಟೆಲಿಸ್ಕೋಪ್ ನೋಡಿ, ಟೆಲಿಸ್ಕೋಪ್ ಇದೆ. ಟೈಪಿಂಗ್ ಮಷಿನ್ ಎಷ್ಟೋ ವರ್ಷ ಆಗಿತ್ತು, ಟೈಪಿಂಗ್ ಮಷಿನ್ ನೋಡಕ್ಕೆ ಸಿಕ್ಕಿರ್ಲಿಲ್ಲ. ನೋಡಿ, ಟೈಪಿಂಗ್ ಮಷಿನ್ ಇದೆ. ಹಾರ್ಮೋನಿಯಂ ಕೂಡ ಇದೆ ನೋಡಿ ಇಲ್ಲಿ. ಹಾರ್ಮೋನಿಯಂ, ವಾವ್, ಎಷ್ಟು ವರ್ಷಗಳಾಗಿದ್ದು ಹಾರ್ಮೋನಿಯಂ. ಈ ರಾಜ ಮಹಾರಾಜರ ಕಾಲದಿಂದ ಬಳಸ್ತಾ ಇದ್ದಾರಂತ ಒಂದು ಪಾತ್ರೆ ಪಗಡೆಗಳಿದ್ದಾವೆ. ಹೌದು ಹೌದು ಹೌದು. ಹಾ, ಇವೆಲ್ಲ ನಾವು ಫ್ಯಾಮಿಲಿ ಮಕ್ಕಳಿಗೆಲ್ಲ ತೋರ್ಸೋದ್ರಿಂದ ಅವ್ರಿಗೊಂದು ವಿಶೇಷವಾದ ರೀತಿ ನಮ್ಮ ಹಿಂದಿನ ಯುಗ ಹೇಗಿತ್ತು ಅನ್ನೋದೆಲ್ಲ ಗೊತ್ತಾಗುತ್ತೆ ನೋಡಿ. ಇಲ್ಲ ಅಂತ ಹೇಳಿದ್ರೆ ಏನು ಅವ್ರಿಗೆ ಗೊತ್ತಾಗಲ್ಲ ಹಿಂದೆ ಹೇಗಿತ್ತು ಅನ್ನೋದು. ಇವನ್ನೆಲ್ಲ ತೋರಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಇದು ನೋಡಿ, ಹಳೆ ಕಾಲದ ವೇಯಿಂಗ್ ಮೆಷಿನು, ವೆಯ್ಟ್ ನ ನೋಡ್ತಿದ್ದಂತ ಮೆಷಿನ್. ವಾವ್. ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಅವಾಗ ಬರ್ತಿದ್ದಂತ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ನಮ್ಗೆಲ್ಲ ಖುಷಿ ಅನ್ಸೋದು ಏನಂದ್ರೆ ನಾವು ಈ ತರದ ಟಿವಿಗಳನ್ನೆಲ್ಲ ನೋಡಿದೀವಿ, ಈ ಟಿವಿಗಳನ್ನೆಲ್ಲ ಬಳಸಿದೀವಿ ಅನ್ನೋದು. ಸರ್ಕೊಳ್ಳಿ ಮಕ್ಕಳ. ಈ ಟಿವಿ ಮಾತ್ರ ನಾವು ಅವಾಗ ನೋಡಿದ್ದಂತ ಟಿವಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಚಾನಲ್ ಚೇಂಜ್ ಮಾಡೋದು, ಬ್ರೈಟ್ನೆಸ್ ಇದೆಲ್ಲ ಚಾನಲ್ ಚೇಂಜ್ ಮಾಡೋದು ಇಲ್ಲಿದೆ ನೋಡಿ. ಇದು ಕ್ಲೋಸ್ ಮಾಡೋದು, ಆಮೇಲೆ ಟಿವಿ ಎಲ್ಲ ನೋಡಿದ್ಮೇಲೆ. ಇದು ಹಳೆ ನೆನ್ಪು ಬಂದ್ಬಿಡ್ತು ಅನ್ಸತಿ. ನಾವೆಲ್ಲ ಈ ತರ ಟಿವಿಗಳನ್ನ ಬಳಸಿದೀವಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಮನೇಲಿ ಅಡಿಗೆ ಮನೇಲಿ ಬಳಸ್ತಕ್ಕಂಥ ಎಲ್ಲ ಪಾತ್ರೆ ಪಗಡೆಗಳಿದಾವೆ. ಕುಸ್ತಿ ನೋಡಿ, ಜಿಮ್, ಆಗಿನ ಕಾಲದ ಜಿಮ್ ಎಕ್ವಿಪ್ಮೆಂಟ್ಸ್ ಇವೆಲ್ಲ ನೋಡಿ. ಏನೆಲ್ಲ ಇದೆ ಇಲ್ಲಿ, ತುಂಬಾನೇ ಚೆನ್ನಾಗಿದೆ. ಈ ತರ ಪಾತ್ರೆ ಪಗಡೆಗಳನ್ನೆಲ್ಲ ನೋಡಿ ಎಷ್ಟು ವರ್ಷ ಆಗೋಯ್ತು, ಎಷ್ಟು ಸಮಯ ಆಗೋಯ್ತು ಅಂತ ಹೇಳ್ಬಿಟ್ಟು. ಈಗೆಲ್ಲ ನ್ಯೂ ಜನರೇಷನ್ ಅಡ್ವಾನ್ಸ್ಡ್ ಯುಟೆನ್ಸಿಲ್ಸ್ಗಳು ಎಲ್ಲ ಬಂದಿದ್ದಾವೆ. ಅಂಥದ್ರಲ್ಲಿ ಇಂಥ ಒಂದು ಇದನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಇದು ಟೀ ಪಾಟ್ ನೋಡಿ, ಟೀ ಪಾಟ್ ಹೇಗಿದೆ. ಇಡ್ಲಿ ಪಾತ್ರೆಗಳು ಲಂಚ್ ಬಾಕ್ಸ್ ನನ್ನ ಮಗ ತೋರಿಸ್ತಾ ಇದ್ದಾನೆ.
ಅವಾಗಿನ ಲಂಚ್ ಬಾಕ್ಸ್ ಇವೆಲ್ಲ. ಲಿಟ್ರಲಿ ಅವಾಗಿನ ಮನೆ ಡೋರ್ಗಳು ನೋಡಿ ಹೇಗಿರ್ತಿದ್ವು ಅಂತ ಹೇಳ್ಬಿಟ್ಟು. ಈ ತರ ಒಂದು ಎಲ್ಲರಿಗೂ ಅನುಭವ ಆಗಿರುತ್ತೆ. ನಮ್ಮ ಒಂದು 80s ಬಾರ್ನ್ ಏನಿದ್ದೀರಾ ಅವ್ರಿಗೆಲ್ಲರಿಗೂ ಈ ತರ ಪಾತ್ರೆ ಪಗಡೆಗಳು, ಈ ತರ ಒಂದು ನೋಡಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳು, ಈ ಟಿವಿ ಇವನ್ನೆಲ್ಲ ನೋಡಿದ ತಕ್ಷಣನೇ ನಮ್ಮೆಲ್ಲರಿಗೂ ಒಂದು ಹಳೆಯ ನೆನಪು ಬಂದವರಂತೂ ಪಕ್ಕ. ಫ್ರೆಂಡ್ಸ್, ಅಗಡಿ ತೋಟ ಏನು ವಿಸಿಟ್ ಬಂದಿದ್ದೀನಲ್ಲ, ಇದನ್ನ ಒಂದೇ ಎಪಿಸೋಡ್ನಲ್ಲಿ ತೋರ್ಸೋಕ್ಕಾಗಲ್ಲ. ನಾವು ಒಂದೇ ಒಂದು ಕಾರಣಕ್ಕೋಸ್ಕರ ಇದನ್ನ ಪಾರ್ಟ್ 1 ಪಾರ್ಟ್ 2 ಅನ್ನೋ 2 ಎಪಿಸೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳಿದ್ರೆ ಪಾರ್ಟ್ 1 ಪಾರ್ಟ್ 2 ಈ ರೀತಿ 2 ಎಪಿಸೋಡ್ ಮಾಡಿ ತೋರಿಸ್ಬೇಕಾಗುತ್ತೆ. ಹಾಗಾಗಿ 2 ಎಪಿಸೋಡ್ನ ಕಂಪ್ಲೀಟ್ ನೋಡಿ.